ರಾಷ್ಟ್ರವ್ಯಾಪ್ತಿ ರಾಜ್ಯವ್ಯಾಪ್ತಿ ಮುಷ್ಕರದ ಉದ್ದೇಶ ಏನಂದ್ರೆ ಇವತ್ತು ನಾವು ಕೇಳ್ತಾ ಇದ್ದೀವಿ, ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಬೇಕಂತೇಳಿ ಕೇಳಿದಾಗ ಬಂಡವಾಳಶಾಹಿಗಳಿಗೆ ಮಣಿ ಹಾಸಿ ರತ್ನ ಗಂಬಳಿ ಹಾಸಿ ಸರ್ಕಾರ ಇವತ್ತಿನ ದಿನ ಅವ್ರಿಗೆ ಬೆಂಬಲಾಗಿ ನಿಂತದ. ನಾವು ಕೇಳ್ತಾ ಇದ್ದೀವಿ, ಇವತ್ತಿನ ದಿನ 2013ರಲ್ಲಿ ಆಹಾರ ಮತ್ತು ಶಿಕ್ಷಣದ ಕಾಯ್ದೆ ಬಂತು. ಆ ಕಾಯ್ದೆ ಇವತ್ತು ಮುರಿದು ಇವರು ಪೋಷಣೆ ಟ್ರ್ಯಾಕರ್ ಅಂತಂದು FRS ಅಂತಂದು ಇವತ್ತು ಇಡೀ ದುಡಿಯುವ ವರ್ಗಕ್ಕೆ ಅಂಗನವಾಡಿ ದೊಡ್ಡದು ಪ್ರಮಾಣಿವತ್ತ ದೋಷ ಇವತ್ತು ಏನು ಮಾಡ್ಲಿಕತ್ತಾರ ಅಂದ್ರೆ ICDS ಸ್ಕೀಮೇ ಉಳಿಲಾರ್ದಂಗೆ ಒಂದು ಕಡೆ ಮಾಡ್ಕತ್ತಾರ. ಅದರ ಜೊತೆಗೆ ಇವತ್ತಿನ ದಿನ ಗ್ರಾಮ ಪಂಚಾಯತಿ ನೌಕರಿಗೆ ಪರಿಸ್ಥಿತಿ ಅಂದ್ರೆ ಇಡೀ ಎಲ್ಲ ಹಳ್ಳಿದು ಇವತ್ತು ಹೊಲಸು ತೆಗೆಯಂತವ್ರ ಯಾರ್ದ ಇವತ್ತಿನ ದಿನ ಒಂದು ಯಾರ್ದಾರ ಮನೆಗೆ ಇವತ್ತ ಸ್ವಚ್ಛ ಮಾಡಂತವ್ರ, ನಳ ಬಿಡಂತವ್ರ, ಕರ ವಸೂಲಿ ಮಾಡಿ ಸರ್ಕಾರಕ್ಕೆ ಕರ ವಸೂಲಿ ಕೊಡಂತ ನೌಕರದಾರಿ ತುಳಿಕತ್ತಾರ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರಿಗೆ ಪರಿಸ್ಥಿತಿ ಅಂತಾರ ಇಡೀ ಬೇರೆಯವ್ರಿಗೆಲ್ಲ ಶ್ರೀಮಂತರಿಗೆ ಮನೆ ಕಡಿಸಿ ಅರಮನೆದ ಕೂಡಿಸ್ತಾರ. ಇವತ್ತ ಕಲ್ಯಾಣದ ಒಂದು ಯೋಜನೆ ಕಾರ್ಮಿಕರಿಗಿರಂತ ಕಟ್ಟಡ ಕಾರ್ಮಿಕರಿಗಿರಂತ ಕಲ್ಯಾಣ ಯೋಜನೆ ಇವತ್ತು ಅದು ಇದ್ದಂತ ದುಡ್ಡ ಬೇರೆ ಯೂಸ್ ಮಾಡಕತ್ತಾರ. ಅದೇ ರೀತಿಯಾಗಿ ಬಿಸಿ ಊಟದ ನೌಕರರ ಪರಿಸ್ಥಿತಿ ಅಂತದಂದ್ರ ಬಿಸಿ ಊಟದ ನೌಕರು 400 ಮಂದಿಗೆ 200 ಮಂದಿಗೆ 150 ಮಂದಿಗೆ ಅಡಿಗೆ ಮಾಡಿ ಹಾಕಂತ ಬಿಸಿ ಊಟದವ್ರ ನೌಕರರಿಗೆ ನೀಡಾರ್ದಂತ ಪರಿಸ್ಥಿತಿ ಅದ. ಅದೇ ರೀತಿ ಕರೋನಾದಲ್ಲಿ ಜೀವದ ಲೆಕ್ಕ ಹಾಕಲಾರದೆ ಬದುಕುಳಿಸದಂತ ಆಶಾ ನೌಕರರಿಗಿಲ್ಲ. ಪ್ರತಿಯೊಬ್ಬರು ದುಡಿಯುವ ವರ್ಗದವರು FMR ಇವತ್ತಿನ ದಿನ ಇವತ್ತು ನಾವು ಕೇಳ್ತಾ ಇದ್ದೇವೆ, BSNL ತೆಗೆದ್ರಿ, ಏರ್ ಇಂಡಿಯಾ ತೆಗಿಕತ್ತೀರಿ, ರೈಲ್ವೆ ತೆಗಿಕತ್ತೀರಿ, FMR ಇವತ್ತು ಮೆಡಿಕಲ್ ರೆಪ್ರೆಸೆಂಟೇಟಿವ್ ದುಡಿಯೋ ವರ್ಗ BSN ಇಲ್ಲ. ಎಲ್ಲ ಒಟ್ಟಾರೆ ಸರ್ಕಾರ ಸಂಸ್ಥೆಗಳು ಉಳಿಬಾರ್ದು ಅಂತೇಳಿ ಸರ್ಕಾರ ನೀತಿ ಹಾಕಕತ್ತಿದ. ಅಲ್ಲೋ ಮಿಸ್ಟರ್ ಮೋದಿ ಅವರೇ ನಾವು ಕೇಳ್ತೇವೆ, ನೀವು ಮಾಡೋದೇನು ಹೇಳಿದೇನು? ನೀವು ಹೇಳ್ತೀರಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ. ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ, ಇಡೀ